ವೃಶ್ಚಿಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರ, ಈ ವಿಡಿಯೋದಲ್ಲಿ ನಾನು ಮೇ ತಿಂಗಳ ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ತಿಳಿಸ್ತೇನೆ. ದಯವಿಟ್ಟು ಎದುರಿಸ್ತೀನಿ ಅಂತ ಅನ್ಕೊಂಬೇಡಿ. ಶುಭ ವಿಚಾರಗಳು ಇದೆ, ಅಪ್ಲೋಡ್ ಆಗಿದೆ, ದಯವಿಟ್ಟು ನೋಡಿ ಆಯ್ತಾ. ಡಿಸ್ಕ್ರಿಪ್ಷನಲ್ಲೋ ವಿಡಿಯೋಸ್ ಇದರಲ್ಲೋ ಇರ್ತದೆ. ಸೊ ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಶುಭ ಅಶುಭ ಎಚ್ಚರಿಕೆ ಎಲ್ಲೋದು ಸಹ ಇರ್ತದೆ. ಆದ್ದರಿಂದ ಎರಡನ್ನೂ ಬೇರೆ ಬೇರೆ ಮಾಡಿ ಹೇಳ್ತೀವಿ ಅಷ್ಟೇ, ನನ್ನ ಪದ್ಧತಿ ಸ್ಟೈಲ್ ಇರಲಿ. ಸೊ ದಯವಿಟ್ಟು ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೂ ವಿಡಿಯೋ ರೀಚ್ ಆಗೋ ಥರ ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ನೀವು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಮೊದಲನೇ ಎಚ್ಚರಿಕೆ ಏನಪ್ಪಾ ಅಂದ್ರೆ, ರಾಶ್ಯಾಧಿಪತಿಯಾದಂತಹ ಕುಜಗ್ರಹ ಇಡೀ ಮೇ ತಿಂಗಳು ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಕುಜ ನೀಚ, ರಾಷ್ಟ್ರಾಧಿಪತಿಯೇ ನೀಚ, ಐಡೆಂಟಿಟಿ ಕ್ರೈಸಿಸ್ ಆಗುತ್ತೆ. ಗುರ್ತಿಸೋರಿಲ್ಲ ಅಂದಂಗೆ. ನೀವು ಎಷ್ಟು ಕಷ್ಟಪಟ್ಟರು ಸಹ, ಹೌದು ನೀವು ಇಷ್ಟು ಕಷ್ಟಪಡ್ತಾ ಇದ್ದೀರಾ, ಹೌದಪ್ಪ ನೀನು ಕಷ್ಟಪಡ್ತಾ ಇದೆಯಾ, ಹೌದಪ್ಪ ಹೌದಮ್ಮ, ಏನೂ ಇಲ್ಲ, ನೀನಿರೋದೇನಕ್ಕೆ, ನಿನಗೇನು ಸಂಬಳ ಕೊಡ್ತಿರೋದು, ನಿನ್ನ ಕರ್ತವ್ಯ, ನಿನ್ನ ಕೆಲಸ ನೀನು ಮಾಡ್ಬೇಕಷ್ಟೇ, ಅದ್ರಲ್ಲಿ ಕಷ್ಟ ಸುಖವೆಲ್ಲ ಸಂಬಂಧ ಇಲ್ಲ, ಮಾಡ್ತಾ ಇರ್ಬೇಕಷ್ಟೇ ಅನ್ನುವ ರೀತಿಯ ಧೋರಣೆ ನಿಮ್ಮ ಮೇಲೆ ಹೇರಲಾಗತ್ತೆ. ಅದು ನಿಮಗೆ ತುಂಬ ಹರ್ಟ್ ಆಗುತ್ತೆ. ಅಲ್ಲ, ಒಂದು ರೆಕಗ್ನೈಸೇಷನ್ ಬೇಡವಾ, ನಾವೇನು ಕಷ್ಟಪಡ್ತಾ ಇಲ್ವಾ, ನಮ್ಮ ಕಷ್ಟಕ್ಕೊಂದು ರೆಕಗ್ನೈಸೇಷನ್ ಬೇಡವಾ ಅಂತ ಅನಿಸುತ್ತೆ. ಬಟ್ ಏನೋ ಬಡವನ ಕೋಪ ದವಡೆಗೆ ಮೂಲ ಅಂತಾರಲ್ಲ, ಆ ಥರದ ಸಿಚುವೇಶನ್ನು ನಾನು ನಿಮ್ಗೆ ಹೇಳ್ತೀನಿ. ಟೈಮ್ ಸರಿ ಇಲ್ದಲ್ಲ ಸುಮ್ಮನೆ ಇರ್ಬೇಕು. ಹೌದಾ, ಆಯ್ತು ಬಿಡ್ರಿ, ಆಯ್ತು ಟೈಮ್ ಬಂದ ನಾವು ಮಾತಾಡ್ತೀವಿ ಅಂತ ಸುಮ್ಮನೆ ಆಗ್ಬಿಡ್ಬೇಕು. ಎದುರಿಸಿ ಏನು ಅಂತ ಹೇಳೋಕೋಗ್ಬಾರ್ದು. ಸೊ ಐಡೆಂಟಿಟಿ ಕ್ರೈಸಿಸ್ ಆಗುತ್ತೆ, ನಿಮ್ಮ ಗುರುತಿಸುವಿಕೆ ಕಡಿಮೆ ಆಗ್ಬಿಡುತ್ತೆ. ಮೊದಲನೇ ಎಚ್ಚರಿಕೆ. ಎರಡನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ಆರೋಗ್ಯ. ರಾಶ್ಯಾಧಿಪತಿಯಾದಂತಹ ಕುಜನೇ ನೀಚ ಸ್ಥಿತಿಯಲ್ಲಿದ್ದಾನೆ ಅಂದ್ರೆ ಆರೋಗ್ಯ ಹಾಳಾಗತ್ತೆ. ಏನೇ ತಿಂದ್ರು ಆಸಿಡಿಟಿ, ಏನೇ ತಿಂದ್ರು ಗ್ಯಾಸ್ಟ್ರಿಕ್, ಏನೇ ತಿಂದ್ರು ಅಲ್ಲ ಸರ್, ಈಗ ಆಯ್ತು ಅದೇನೋ ಗ್ಯಾಸ್ಟ್ರಿಕ್ ಅಂದ್ರೆ ಇದು ತಿಂದ್ರು ಗ್ಯಾಸ್ಟ್ರಿಕಾ, 3 ಹೊತ್ತು ತಿಂತೀನಿ ಆದ್ರೂ ಗ್ಯಾಸ್ಟ್ರಿಕ್, ಇದು ಏನ್ರಿ ಇದು ಏನ್ ಕತೆ ನಿಮ್ದು ಅನ್ನೋ ತರ ನಿಮಗೆ ಅನ್ಸುತ್ತೆ. ಏನ್ ತಿಂದ್ರೂ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಅನ್ಸುತ್ತೆ. ಸ್ತ್ರೀಯರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ಮು, ಆರೋಗ್ಯ ಬಾಧೆ ಗೊತ್ತಾಗತ್ತೆ, ಯಾಕಂದ್ರೆ ರಾಷ್ಟ್ರಾಧಿಪತಿ ಕುಜ ನೀಚ ಇದ್ದಾಗ. ಆಮೇಲೆ ಎಷ್ಟೇ ಔಷಧೋಪಚಾರಗಳು ಮಾಡಿದ್ರು BP ಸರಿ ಹೋಗ್ತಾ ಇಲ್ಲ, ಶುಗರ್ ಸರಿ ಹೋಗ್ತಾ ಇಲ್ಲ, ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಮೇ ತಿಂಗಳಿಗೆ ಮಾತ್ರ ರಾಷ್ಟ್ರಾಧಿಪತಿ ನೀಚ ಸ್ಥಿತಿ ಇರೋದ್ರಿಂದ ಸರಿಯಾಗಿ ಔಷಧೋಪಚಾರಗಳು, ಸರಿಯಾಗಿ ವೈದ್ಯಕೀಯ ಚಿಕಿತ್ಸೆ ತಗೊಂಡ್ರೆ ಸರಿ ಹೋಗ್ತಾ ಬರುತ್ತೆ. ನೀವು ತುಂಬ ಇದು ಮಾಡಬೇಡಿ. ಸ್ವಲ್ಪ ದೇವತಾರಾಧನೆ ಇಟ್ಕೊಳ್ಳಿ, ವೈದ್ಯರನ್ನು ಕರೆಕ್ಟಾಗಿ ಭೇಟಿ ಮಾಡಿ, ಪ್ರಯತ್ನ ನಿರಂತರವಾಗಿದ್ದರೆ ಸರಿ ಹೋಗುತ್ತೆ ಆಯಿತಾ. ಟೈಮ್ ಸರಿ ಇಲ್ಲ, ಆದ್ದರಿಂದ ರಿಸ್ಕಿ ಕೆಲಸಗಳು ಏನೂ ಮಾಡೋಕ್ಕೆ ಹೋಗಬಾರ್ದು. ನೀವು ನಾನೇನೋ ರಜೆ ಇವಾಗ ಬೆಟ್ಟ ಗುಡ್ಡ ಹತ್ತೋದು, ಟ್ರೆಕ್ಕಿಂಗ್ ಮಾಡ್ತೀನಿ, ನಾನು ಈಜು ಹೊಡಿತೀನಿ, ಸ್ವಿಮ್ಮಿಂಗ್, ಬೈಕ್ ರೇಸ್, ದಯವಿಟ್ಟು ಯಾವುದು ಲೈಫ್ ರಿಸ್ಕಿ ಕೆಲಸಗಳು ಮಾಡಬಾರ್ದು. ರಾಷ್ಟ್ರಾಧಿಪತಿ ನೀಚ ಸ್ಥಿತಿಯಲ್ಲಿದ್ದಾನೆ ಅಂದರೆ ಸುಮ್ಮನೆ ಇರ್ಬೇಕು ನಾವು. ಆದಷ್ಟು ನಮ್ಮ ಕಂಟ್ರೋಲಲ್ಲಿ ನಾವು ಇರಬೇಕು. ಅದು ಹೆಚ್ಚು ಕಡಿಮೆ ಮಾಡ್ಕೊಳಕ್ಕೆ ಹೋಗಬಾರ್ದು ಆಯ್ತಲ್ವಾ. ಭಾಳ ಇಂಪಾರ್ಟೆಂಟ್ ವಿಚಾರ ಇದು ನಾನು ನಿಮ್ಗೆ ತಿಳಿಸ್ತಾ ಇರೋವಂಥದ್ದು. ಭಾಳ ಎಚ್ಚರಿಕೆ ಇಟ್ಕೊಂಡು, ಜೊತೆಗೆ ರುದ್ರ ಆರಾಧನೆ ಬೇಕಾಗ್ತದೆ. ನಾವು ಮಾಡ್ತಾ ಇದ್ದೇವೆ ರುದ್ರ ಹೋಮ ಎಲ್ಲ. ವಿಡಿಯೋ ಎಂಡ್ ತನಕ ನೋಡಿ, ನಿಮಗೆ ವಿಶೇಷವಾದ ರತ್ನ ಪ್ರಸಾದವನ್ನು ಕೊಡ್ತೇವೆ. ಮಣಿಕರ್ಣಿಕಾ ಹೋಮ ಮಾಡ್ತಾ ಇದ್ದೇವೆ, ಭಾಳ ಪವರ್ಫುಲ್ ಹೋಮ ಅದು. ಜೊತೆಗೆ ನೀವು ಸಿಂಪಲ್ ಆದ ಪರಿಹಾರ ಹೇಳಿ ಅಂತಂದ್ರೆ, ಕುಜ ಅಷ್ಟೋತ್ರ, ಸುಬ್ರಹ್ಮಣ್ಯ ಅಷ್ಟೋತ್ರ ಪ್ರತಿದಿನ ಪಠನೆ ಮಾಡಿ, ನಿಮಗೆ ತುಂಬಾ ಅವಶ್ಯಕತೆ ಇದೆ ಅದರದ್ದು. ಮೂರನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಪಿತ್ರಾರ್ಜಿತ ಆಸ್ತಿ ಹಾಗೂ ತಂದೆಯವರ ಆರೋಗ್ಯ, ಇದು ಎರಡರಲ್ಲಿ ಒಂದು ಅಥವಾ ಎರಡು ಹಾಳಾಗುವ ಸಾಧ್ಯತೆ, ಅಥವಾ ತಂದೆಯೊಂದಿಗಿನ ಬಾಂಧವ್ಯ, ಅಪ್ಪನ ಜೊತೆ ಜಗಳ ಮಾಡ್ಬಿಡ್ತೀರಾ ಅಂತ ಸಾಧ್ಯತೆಗಳು, ಅಥವಾ ಅಪ್ಪಂಗೆ ಹುಷಾರಲ್ಲ ಅನ್ನೋ ಟೆನ್ಷನ್ನು, ಅಥವಾ ಪಿತ್ರಾರ್ಜಿತ ಆಸ್ತಿ ಎಲ್ಲ ಎಡವಟ್ಟಾಗೋಯ್ತು, ಸೆಟ್ ಆಗ್ತಾ ಇಲ್ಲ ಭೂಮಿ, ಹಂಗೆ ಹಿಂಗೆ ಅಂತ ಸಮಸ್ಯೆ, ಇದು ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಆದ್ದರಿಂದ ಇದು ತಾತ್ಕಾಲಿಕ. ನೀವು ಇದನ್ನ ಎಳೆದ್ರೆ ಪಂಚಮ ಶನಿ ಇರೋದ್ರಿಂದ 2.5 ವರ್ಷ ಇಳಿಯುತ್ತೆ. ಸಾವಧಾನದಿಂದ ಬುದ್ಧಿವಂತಿಕೆಯಿಂದ ಡೀಲ್ ಮಾಡಿದ್ರೆ 1.5-2 ತಿಂಗಳಲ್ಲಿ ಮುಗಿದೋಗುತ್ತೆ. ಯಾವುದು ಬೇಕು ನಿಮಗೆ ಬಿಟ್ಟು ವಿಚಾರ ಆಯ್ತಲ್ವಾ. ಎಳೆದ್ರೆ ಅಪ್ಪದ ಜೊತೆ ಜಗಳ ಆಗಿರ್ಬೋದು, ಪಿತ್ರಾರ್ಜಿತ ಆಸ್ತಿ ಕೋರ್ಟಿಗೆ ಎಳ್ಕೊಂಡು ಹೋಗೋದಾಗಿರ್ಬೋದು, ಏನೇ ಮಾಡಿದ್ರು 2.5 ವರ್ಷ ಎಳೆದಾಡತ್ತೆ. ನೀವು ಸುಮ್ಮನೆ ಆರಾಮಾಗಿ ಆಯ್ತು ಬಿಡಿ ಅಂತ ಸಮಾಧಾನ ಮಾಡಿದ್ರೆ ಸರಿ ಹೋಗ್ಬಿಡುತ್ತೆ 1.5 ತಿಂಗಳಲ್ಲಿ. ನಿಮ್ಮ ಆಯ್ಕೆ ನಿಮ್ಮದು ಆಯ್ತಲ್ವಾ. ಸೊ ಸುಬ್ರಹ್ಮಣ್ಯನ ಆರಾಧನೆ ಮಾಡ್ಕೊಳ್ಳಿ, ಕುಜಾಷ್ಟೋತ್ರ ಪಠನೆ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಅಥವಾ ರುದ್ರ ಹೋಮ, ಮಣಿಕರ್ಣಿಕಾ ಹೋಮ, ಸಹಸ್ರ ಗುರು ಶಾಂತಿ ಹೋಮ, ವಿಶೇಷ ಹೋಮಗಳು ಮಾಡ್ತಾ ಇದ್ದೇವೆ. ವಿಡಿಯೋನ ಎಂಡ್ ತನಕ ನೋಡಿ, ಎಂಡಲ್ಲಿ ನಾನು ತಿಳಿಸ್ತೇನೆ.
4ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಾರಾಟ ಅಥವಾ ಅದರಲ್ಲೇ ವೃತ್ತಿ ಯಾತ್ರ ಸಂಬಂಧಪಟ್ಟಂತರಾಗಿದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ರೈತರಾಗಿದ್ರೆ, ನೀವು ವೃಶ್ಚಿಕ ರಾಶಿಯವರಾಗಿದ್ದು ದವಸ ಧಾನ್ಯ ಮಾರಾಟ ಮಾಡುವ ಜನರಲ್ ಸ್ಟೋರ್ಸ್ ಇಟ್ಕೊಂಡವರಾಗಿದ್ರೆ, ಇದು ಏನೇ ನೀವು ವೃಶ್ಚಿಕ ರಾಶಿಯವರಾಗಿ ಹೋಟೆಲ್ ಬಿಸ್ನೆಸ್, ನೀವು ವೃಶ್ಚಿಕ ರಾಶಿಯವರಾಗಿದ್ದು ಹೋಟೆಲ್ ಬಿಸ್ನೆಸ್ ಏನೇ ಇದ್ರಲ್ಲೂ ಬಂದರೂ ಕೂಡ ಮೇ ತಿಂಗಳು ಸ್ವಲ್ಪ ಕಾಂಪಿಟೇಟಿವ್ ಆಗಿರುತ್ತೆ, ಸ್ವಲ್ಪ ಧೈರ್ಯ ತೆಗೆದುಕೊಂಡು ವ್ಯವಹರಿಸಬೇಕಾಗತ್ತೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ, ಸಮಸ್ಯೆಗಳಾಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಬಿ ಕೇರ್ಫುಲ್ ಅಂತ ಹೇಳ್ತೇನೆ. ಜೊತೆಗೆ ರುದ್ರಾರಾಧನೆ ಇತ್ಯಾದಿಗಳು ಹೇಳ್ತೇನೆ. ಶಿವಾಷ್ಟೋತ್ರ ಪಠನೆ ಮಾಡಿ, ಮನೆ ಹತ್ರದಲ್ಲಿ ಈಶ್ವರನ ದೇವಸ್ಥಾನ ಇದ್ದರೆ ಒಂದು ಹಾಲ್ನಲ್ಲಿ ರುದ್ರಾಭಿಷೇಕ ಮಾಡಿಸಿ, ಈಶ್ವರನಿಗೆ ಭಸ್ಮಾರ್ಚನೆ ಮಾಡಿಸಿ, ಖಂಡಿತ ಒಳ್ಳೆಯದಾಗುತ್ತೆ. ಇಲ್ಲ ನಾವು ವಿಶೇಷ ಪರಿಹಾರ ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡ್ ತನಕ ನೋಡಿ, ಒಳ್ಳೆಯದಾಗಲಿ. 5ನೇ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಈ ಒಂದು ಮೇ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಶುಕ್ರ ಷಷ್ಠಕ್ಕೆ ಬರ್ತಾನೆ, ಸಪ್ತಮಾಧಿಪತಿ ಷಷ್ಠ, ಬುಧ ಅಷ್ಟಮಾಧಿಪತಿ ಲಾಭಾಧಿಪತಿಯಾಗಿ ಷಷ್ಠ, ಕುಜ ಷಷ್ಠ್ಯಾಧಿಪತಿಯಾಗಿ ನೀಚ. ಈ ಮೇ 14 ದಾಟಿಬಿಟ್ರೆ ಗ್ರಹ ಸ್ಥಿತಿಗಳು ಸ್ವಲ್ಪ ಚೆನ್ನಾಗಿಲ್ಲ. ಅದು ಸಾಲಗಳ ವಿಚಾರದಲ್ಲಿ ತೀರಾ ಸಮಸ್ಯೆದಾಯಕವಾಗಿದೆ. ನೀವು ಹೊರಗಡೆ ಕೊಟ್ಟ ಸಾಲ ವಾಪಸ್ ಬರಲ್ಲ, ಸಾಲ ಮಾಡಕ್ಕೆ ಹೋದ್ರೆ ಸಾಲ ಸ್ಯಾಂಕ್ಷನ್ ಆಗಲ್ಲ, ಕೊಡಿಸಿದ ಸಾಲ ಅವ್ರು ಕೊಡ್ತಾ ಇಲ್ಲ, ತಗೊಂಡು ಸಾಲ ತೀರ್ಸಕ್ಕಾಗ್ತಾ ಇಲ್ಲ, ಸಾಲಗಳು ಬಂದು ಕುತ್ತಿಗೆ ಹಿಚ್ಚುತ್ತೆ 14ನೇ ತಾರೀಕು ದಾಟಬಿಟ್ರೆ. ಇದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ಲಾಸ್ಟ್ ಚಾನ್ಸ್ ಅಂತಲೂ ಯಾರೂ ನಿಮಗೆ ಕೊಡುವಂಗೆ ಕಾಣ್ತಾ ಇಲ್ಲ. ಸೊ ಇಲ್ಲಿ ಯಾಕೆಂದರೆ ಬಹುಗ್ರಹಗಳ ಪಾಲುಗಳು ಕಾಣ್ತಾ ಇದೆ. ಆಮೇಲೆ ಷಷ್ಠದಲ್ಲಿ ಶುಕ್ರ ಅಂದಾಗ ಸ್ತ್ರೀಯರು ಶತ್ರುಗಳಾಗ್ಬಿಡ್ತಾರೆ ನಿಮಗೆ. ವೃಶ್ಚಿಕ ರಾಶಿಯವರಿಗೆ ಸ್ತ್ರೀ ಶತ್ರುಗಳು ಜಾಸ್ತಿ ಆಗ್ಬಿಡ್ತಾರೆ. ಇಲ್ಲ ಸಲ್ಲದ ಆಪಾದನೆಗಳು ನಿಮ್ಮ ಮೇಲೆ ಹಾಕುವ ಸಾಧ್ಯತೆಗಳಿರುತ್ತೆ. ಸೊ ಸ್ತ್ರೀಯರಿಂದ ಅಂತರವನ್ನು ಕಾಯ್ದುಕೊಳ್ಳಿ, ಹಣದ ಲೇವಾದಿ ವ್ಯವಹಾರದಲ್ಲಿ ಎಚ್ಚರವನ್ನು ವಹಿಸಿ, ಜೊತೆಗೆ ಲಾಭಾಧಿಪತಿಯಾಗಿರ್ತಾನೆ, ಆದ್ದರಿಂದ ಸಾಲ ಮಾಡ್ಕೊಂಡು ಬಂದು ಬಂಡವಾಳ ಹಾಕಬೇಡಿ. ಪ್ರಾಫಿಟ್ನ ಸಿಕ್ಬಿಡ್ತದೆ ಅಂತೇಳ್ಬಿಟ್ಟು ಸಾಲ ಮಾಡ್ಕೊಂಬಂದು ದೊಡ್ಡದ ಬಂಡವಾಳ ಹಾಕ್ಬಿಡೋದು ಮಾಡಬೇಡಿ. ಶೇರ್ ಮಾರ್ಕೆಟ್ ವಿಚಾರದಲ್ಲಿ ಎಚ್ಚರದಿಂದ ಇರಿ, ಭೂಮಿ ವ್ಯವಹಾರಗಳಿಂದ ದೂರವಾಗಿರಿ, ಸಾಲ ಕೊಡಬೇಡಿ, ಮಾಡಬೇಡಿ, ಕೊಡಿಸ್ಬೇಡಿ. ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಸೊ ಇದೆಲ್ಲ ಯಾಕೆಂದ್ರೆ ಆ ಗ್ರಹಗಳ ಸ್ಥಿತಿನೇ ಅಂತ. ಆಮೇಲೆ ಮಾತು, ವಾಕ್ಕಾರಕ ಬುಧ, ಮಾತಾಡ್ಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ನಾನು ಆಡುವ ಮಾತುಗಳ ಅರ್ಥ ಏನಾಗುತ್ತೆ, ಎದುರುಗಡೆ ಇರೋರು ಎಷ್ಟು ಈಗೋ ಹರ್ಟ್ ಆಗುತ್ತೆ, ಅವ್ರು ನನಗೆ ಸಹಾಯಕ ಮಾಡೋ ಬದಲಾಗಿ ಸಮಸ್ಯೆಯನ್ನೇ ಮಾಡಿದ್ರೆ ಏನು, ಅಥವಾ ನನಗೆ ಕೇಡನ್ನು ಬಯಸ್ಬಿಟ್ರೆ ಅನ್ನುವುದನ್ನು ಎಚ್ಚರಿಕೆಯಲ್ಲಿ ಇಟ್ಕೊಂಡು ನಿಮ್ಮ ಮಾತನ್ನು ಅಳೆದು ತೂಗಿ ಮಾತಾಡಿ. ಆಯ್ತಲ್ವ? ಬಹಳ ಎಚ್ಚರಿಕೆ ಬೇಕು ಈ ವಿಚಾರದಲ್ಲಿ, ಬಹಳ ಕೇರ್ಫುಲ್ ಆಗಿರಿ. ವಿಷ್ಣು ಸಹಸ್ರನಾಮವನ್ನು ಡೈಲಿ ಓದ್ಕೊಂಡು ಕೂಡ ಸುಮಾರು ಸಮಸ್ಯೆ ಪರಿಹಾರ ಆಗುತ್ತೆ. ವಿಷ್ಣು ಸಹಸ್ರನಾಮ, ಲಕ್ಷ್ಮೀನಾರಾಯಣ ಹೃದಯ, ಈ ಥರ ದೇವತಾರಾಧನೆ ನೀವೇ ಮಾಡ್ಕೊಳ್ಬಹುದಾದ. ಇಲ್ಲ ನಾವು ವಿಶೇಷವಾಗಿ ನಿಮಗೆ ಮಾಡುವ ಪರಿಹಾರ ಏನಪ್ಪಾ ಅಂತಂದ್ರೆ, ಪರಿಹಾರಗಳಲ್ಲಿ ಏನಪ್ಪಾ ಅಂತಂದ್ರೆ 27ನೇ ತಾರೀಕು ಏಪ್ರಿಲ್ 27ನೇ ತಾರೀಕು ಭಾನುವಾರದ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮಗೆಲ್ಲ ಸಮಸ್ಯೆಗಳ ಪರಿಹಾರಕ್ಕೋಸ್ಕರವಾಗಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ವಿಶೇಷವಾದಂತಹ ಹೋಮವನ್ನ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ರಾಶಿಯವರ ಗುರು ಗೋಚಾರ ಫಲ, ಯಾಕೆಂದ್ರೆ ಮೇ 14ಕ್ಕೇನು ಗುರು ಚೇಂಜ್ ಆಗಲಿದೆ. ಆ ಪ್ರತಿಯೊಂದು ರಾಶಿಯವರ ಗುರು ಗೋಚಾರ ಫಲದ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ. ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ದಯವಿಟ್ಟು, ಅಥವಾ ನಮ್ಮ ಚಾನಲ್ ನಲ್ಲಿ ಇರ್ತದೆ, ದಯವಿಟ್ಟು ನೋಡಿ. ಗುರು ಗೋಚಾರದ ಫಲ ನಿಮ್ಮ ರಾಶಿಗೆ ಯಾವ ರೀತಿಯಲ್ಲಿದೆ ಅಂತ ಅದರ ಆಧರಿಸಿಕೊಂಡು ಎಲ್ಲರಿಗೂ ಗುರುವಿನ ಅನುಗ್ರಹ ಸಿಗಬೇಕು ಅಂತ ನಾವು 1008 ಸಂಖ್ಯೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಹಾಗೂ ಪ್ರಸಾದ ಸ್ವರೂಪ ಈ ವಿಶೇಷವಾದ ಒರಿಜಿನಲ್ ಯೆಲ್ಲೋ ಸಫೈರ್, ಒರಿಜಿನಲ್ ಕನಕ ಪುಷ್ಯರಾಗರತ್ನವನ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾ ಕರ್ತೃಗಳಿಗೂ ಕೊಡ್ತಾ ಇದ್ದೇವೆ. ಇದಕ್ಕೋಸ್ಕರ ಎಕ್ಸ್ಟ್ರಾ ಏನು ಚಾರ್ಜ್ ಮಾಡ್ತಾ ಇಲ್ಲ. ನಮ್ಮ ಸಂಕಲ್ಪ ಸೇವಾ ಕಾಣಿಕೆ ಏನಿದೆಯೋ ಅಷ್ಟರಲ್ಲೇ ಎಲ್ಲವೂ ಬಂತು. ಎಲ್ಲವೂ ಅಂದ್ರೆ ಏನು, ಕೇವಲ ಸಹಸ್ರ ಗುರು ಶಾಂತಿ ಹೋಮ ಹಾಗೂ ಮಣಿಕರ್ಣಿಕಾ ಹೋಮದಲ್ಲಿ ಅಭಿಮಂತ್ರಣೆಯಾಗುವ ಕನಕ ಪುಷ್ಯರಾಗ, ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ರುದ್ರ ಹೋಮ, ಗುರುವಿನ ಅಭಿಮಾನಿ ದೇವರು ಈಶ್ವರ, ಆದ್ರಿಂದ ರುದ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನ, ಶನಿ ಶಾಂತಿ ಹೋಮವನ್ನ, ನವಗ್ರಹ ಶಾಂತಿ ಹೋಮಗಳನ್ನೆಲ್ಲ ಮಾಡ್ತಾ ಇದ್ದೇವೆ. ಹಾಗೂ ಎಲ್ಲಾ ಹೋಮಗಳಲ್ಲಿ ಈ ಒರಿಜಿನಲ್ ಕನಕ ಪುಷ್ಯರಾಗ ಯೆಲ್ಲೋ ಸಫೈರ್ ರತ್ನ
ಎನರ್ಜೈಸ್ ಆಗುತ್ತೆ. ಅಷ್ಟೇ ಅಲ್ಲ, ನಿಮಗೆ ನಾನು ವಿಡಿಯೋಗಳಲ್ಲಿ ಸಹ ತಿಳಿಸಿದ್ದೇನೆ ಏನಂದ್ರೆ, ತಮಿಳುನಾಡಿನ ಗುರುಸ್ಥಳಂ ಅಂತ ನವಗ್ರಹಗಳ ದೇವಸ್ಥಾನದ ತಮಿಳುನಾಡಲ್ಲಿ ಪ್ರತ್ಯೇಕ ಗ್ರಹಕ್ಕೆ, ಅದರಲ್ಲಿ ಗುರುಗ್ರಹಕ್ಕೆ ಇರತಕ್ಕಂತಹ ಸನ್ನಿಧಾನದ ಹೆಸರೇ ಗುರುಸ್ಥಳಂ ಅಂತ. ಆಪತ್ಸಹಾಯೇಶ್ವರ ಸ್ವಾಮಿಯ ಸನ್ನಿಧಾನ, ತಮಿಳುನಾಡಿನ ಈ ಆಪತ್ಸಹಾಯೇಶ್ವರ ಸನ್ನಿಧಾನ ಗುರುಸ್ಥಳಂಗೆ ನಾನೇ ಖುದ್ದು ಹೋಗಿ ಅಲ್ಲಿ ಈ ಒಂದು ಎಲ್ಲ ಕನಕ ಪುಷ್ಯರಾಗ ರತ್ನಗಳನ್ನ ಗುರುಸ್ಥಳದಲ್ಲಿ ಗುರುವಿನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡಿ ಪೂಜೆ ಮಾಡಿಸಿಕೊಂಡು ಅಲ್ಲಿಂದ ಪುನಃ ತೆಗೆದುಕೊಂಡು ಬಂದು, ನಾನು ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ 27ನೇ ತಾರೀಕು ಏಪ್ರಿಲ್ 27ನೇ ತಾರೀಕು ಅಮಾವಾಸ್ಯೆ ಪರ್ವ ದಿನದಂದು ಸಹಸ್ರ ಗುರು ಶಾಂತಿಯೋಮವನ್ನು ಮಾಡಿ ಅದರಲ್ಲಿ ಈ ಒಂದು ಕನಕಪುಷ್ಯರಾಗವನ್ನು ಮತ್ತೆ ಪುನಃ ಎನರ್ಜೈಸ್ ಮಾಡಿ ಎಲ್ಲಾ ಹೋಮಗಳಲ್ಲಿ ಮತ್ತೆ ಪುನಃ ಎನರ್ಜೈಸ್ ಮಾಡಿ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಲೈವ್ ಆಗಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲಾ ಹೋಮಗಳನ್ನು ಲೈವ್ ನೋಡ್ತೀರಾ. ಪ್ರಸಾದ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದಂತಹ ಕನಕಪುಷ್ಯರಾಗ, ಒರಿಜಿನಲ್ ಕನಕಪುಷ್ಯರಾಗ ಎಲ್ಲೋ ಸಫೈರ್ ರತ್ನವನ್ನ ಪ್ರತಿಯೊಬ್ಬರಿಗೂ ಸಹ ಕೊಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಬೇಗ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರತಕ್ಕಂಥ ನಂಬರ್ಗೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡರಂತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.